ಪರಿಚಯಿಸುತ್ತಿರುವ ಪುಸ್ತಕ ರಾಮಜನ್ಮಭೂಮಿ, ಟ್ರುತ್, ಎವಿಡೆನ್ಸ್, ಫೇತ್. ಸತ್ಯ, ಪುರಾವೆ, ನಂಬಿಕೆ. ಇದನ್ನು ಬರೆದಿರುವವರು ಶ್ರೀ ಅರುಣ್ ಆನಂದ್ ಹಾಗೂ ಡಾಕ್ಟರ್ ವಿನಯ್ ನಲ್ವಾ ಅವರು. ಅರುಣ್ ಆನಂದ್ ಅವರು ಪತ್ರಕರ್ತರು ಹಾಗೂ ಲೇಖಕರು. ವಿನಯ್ ನಲ್ವಾ ಅವರು ಸಂಶೋಧಕಿ ಹಾಗೂ ಲೇಖಕಿ. ಈ ಪುಸ್ತಕವನ್ನು 2020ರಲ್ಲಿ ಪ್ರಭಾತ್ ಪೇಪರ್ ಬುಕ್ಸ್ನಿಂದ ಮೊದಲನೆಯ ಮುದ್ರಣವನ್ನು ಮಾಡಲಾಗಿದೆ. ಪುಸ್ತಕದ ಶೀರ್ಷಿಕೆಯಂತೆ ಇದು ಶ್ರೀ ರಾಮಜನ್ಮಭೂಮಿ, ರಾಮಜನ್ಮಭೂಮಿಯ ವಿವಾದ ಹಾಗೂ ರಾಮಜನ್ಮಭೂಮಿಯ ವಿವಾದಿತ ಕಟ್ಟಡದ ಬಗ್ಗೆ ನಡೆದ ಹೋರಾಟ, ಈ ಹೋರಾಟಕ್ಕೆ ನಡೆಸಲು ಬೇಕಾದ ಶ್ರದ್ಧೆ ಹಾಗೂ ನಂಬಿಕೆ, ಹೋರಾಟದ ದಾರಿಯಲ್ಲಿ ಮಾಡಬೇಕಾದ ಸತ್ಯಾನ್ವೇಷಣೆಗಳು, ಸತ್ಯಾನ್ವೇಷಣೆಯ ಸಮಯದಲ್ಲಿ ದೊರೆತ ವಿಷಯಗಳು, ಸಾಕ್ಷಿ ಪುರಾವೆಗಳು, ಇದೆಲ್ಲರ ಸಮಗ್ರ ಮಾಹಿತಿ ಈ ಪುಸ್ತಕದಲ್ಲಿ ನಮಗೆ ಕಾಣಸಿಗುತ್ತದೆ. ಇತಿಹಾಸದ ಪ್ರಕಾರ 1528ರಲ್ಲಿ ಬಾಬರ್ ಭಾರತದ ಮೇಲೆ ಆಕ್ರಮಣವನ್ನು ಮಾಡಿ ಅಯೋಧ್ಯೆಯಲ್ಲಿದ್ದ ಶ್ರೀರಾಮನ ದೇವಸ್ಥಾನವನ್ನು ಬೀಳಿಸಿ ಅದೇ ಸ್ಥಾನದಲ್ಲಿ ಒಂದು 3 ಗೊಮ್ಮಟಗುಳ್ಳ ಒಂದು ಕಟ್ಟಡವನ್ನು ನಿರ್ಮಿಸುತ್ತಾನೆ. ಅಂದಿನಿಂದಲೂ ಹಿಂದೂಗಳು ಈ ಜಾಗವನ್ನು ಮರಳಿ ಪಡೆದು ಅಲ್ಲಿ ಶ್ರೀರಾಮನ ದೇವಸ್ಥಾನವನ್ನು ಮತ್ತೆ ಕಟ್ಟಬೇಕು ಎಂದು ಹೋರಾಡುತ್ತಲೇ ಬಂದಿದ್ದಾರೆ. ಈ ಹೋರಾಟಕ್ಕೆ ಪುನಶ್ಚೇತನ ಸಿಕ್ಕಿದ್ದು 1980ರ ದಶಕದಲ್ಲಿ. ಆಗ ನಡೆದ ವಿದ್ಯಮಾನಗಳು ನಮ್ಮ ಭಾರತ ದೇಶದ ರಾಜಕೀಯದಲ್ಲಿ ಒಂದು ಹೊಸ ತಿರುವನ್ನೇ ತಂದವು. ಈ ದೀರ್ಘಕಾಲದ ಹೋರಾಟಕ್ಕೆ ಒಂದು ಇತ್ಯರ್ಥ ಸಿಕ್ಕಿದ್ದು 2019ರಲ್ಲಿ ಸುಪ್ರೀಂ ಕೋರ್ಟ್ ತನ್ನ ಅಂತಿಮ ತೀರ್ಪನ್ನು ನೀಡಿದಾಗ. ಹೀಗೆ ಈ ರೀತಿಯಲ್ಲಿ ಈ 500 ವರ್ಷಗಳ ದೀರ್ಘಕಾಲದ ಹೋರಾಟದಲ್ಲಿ ನಡೆದ ವಿಷಯಗಳು, ವಿದ್ಯಮಾನಗಳು ಹಲವಾರು. ಈ ಎಲ್ಲ ವಿದ್ಯಮಾನಗಳ, ಎಲ್ಲ ವಿಷಯಗಳ, ಎಲ್ಲ ದೃಷ್ಟಿಕೋನಗಳ ಮತ್ತು ಎಲ್ಲ ಮುಖಗಳನ್ನು ಈ ಪುಸ್ತಕದಲ್ಲಿ ಪ್ರಸ್ತುತ ಮಾಡಲಾಗಿದೆ. ಹೀಗೆ ಪ್ರಸ್ತುತಿಪಡಿಸಲಾದ ವಿಷಯಗಳಲ್ಲಿ ಕೆಲವು ಎಂದರೆ ಭಾರತೀಯ ಪುರಾತತ್ವ ಇಲಾಖೆ ಅದು ಉತ್ಖನನ ಮಾಡಿದಾಗ ದೊರೆತ ಸಾಕ್ಷಿಗಳು, ಹಲವು ಪ್ರವಾಸಿಗರ ಪ್ರವಾಸ ಕಥನಗಳಲ್ಲಿ, ಕಡತಗಳಲ್ಲಿ ದೊರೆತ ವಿಷಯಗಳು, ಕೋರ್ಟ್ಗಳಲ್ಲಿ ನಡೆದ ವಾದ ವಿವಾದ ಇತ್ಯಾದಿ ವಿಷಯಗಳು. ಈ ಪುಸ್ತಕದಿಂದ ನನಗೆ ಹಲವಾರು ಆಸಕ್ತಿಕರ ವಿಷಯಗಳು ತಿಳಿದು ಬಂದವು. ಮೊದಲಿಗೆ ರಾಮಜನ್ಮಭೂಮಿಯ ಹೋರಾಟ 1528ರಲ್ಲಿಯೇ ಪ್ರಾರಂಭವಾಗಿತ್ತು ಎಂದು. ನನ್ನ ತಿಳುವಳಿಕೆಯ ಪ್ರಕಾರ ಇದು 1980ರ ದಶಕದಲ್ಲಿ ಪ್ರಾರಂಭವಾಗಿತ್ತು ಅಂತ ಅಂದುಕೊಂಡಿದ್ದೆ. ಆದರೆ ಪುಸ್ತಕ ಓದಿದ ನಂತರ ನನಗೆ ಸತ್ಯತೆಯ ಅರಿವಾಯಿತು. 1528ರಿಂದಲೇ ಈ ವಿವಾದಿತ ಪ್ರದೇಶದಲ್ಲಿ, ಈ ವಿವಾದಿತ ಕಟ್ಟಡದ ಪಕ್ಕದಲ್ಲಿಯೇ ಗೋಡೆಯ ಮಗ್ಗುಲಲ್ಲಿ ಒಂದು ಕಟ್ಟೆಯನ್ನು ಕಟ್ಟಿ ಅಥವಾ ಮಂಟಪವನ್ನು ಕಟ್ಟಿ ಹಿಂದೂಗಳು ಅಲ್ಲಿಯೇ ಪೂಜೆಯನ್ನು ಸಲ್ಲಿಸುತ್ತಾ ಬಂದಿದ್ದಾರೆ. ಈ ರಾಮಜನ್ಮಭೂಮಿಯ ವಿವಾದಕ್ಕೆ ಮೊದಲನೇ ಕಾನೂನು ಸಮರವನ್ನು ಪ್ರಾರಂಭ ಮಾಡಿದ್ದು ಅಂತ ಹೇಳ್ಬೋದು. ಮೊದಲನೇ ಲೀಗಲ್ ಪ್ರೊಸೀಡಿಂಗ್ಸ್ ಶುರು ಮಾಡಿದ್ದು ಮೊಹಮ್ಮದ್ ಅಸ್ಗರ್ ಅನ್ನುವರು. ಇವರು ಈ ವಿವಾದಿತ ಕಟ್ಟಡದ ಖತೀಬ್ ಅಥವಾ ಸೆಕ್ರೆಟರಿ ಅಥವಾ ರೈಟರ್ ಆಗಿದ್ದರು. ಅವರು ಫೈಲ್ ಮಾಡಿದ ಕೇಸ್ ಏನೆಂದರೆ, ಇಲ್ಲಿ ಹಿಂದೂಗಳು ಬಂದು ಪೂಜೆಯನ್ನು ಸಲ್ಲಿಸುತ್ತಾ ಇರುವುದರಿಂದ ಇಲ್ಲಿ ಅನವಶ್ಯಕ ಗಲಭೆಗಳು, ಅನವಶ್ಯಕ ಗೊಂದಲಗಳಾಗುತ್ತದೆ. ಹಾಗಾಗಿ ಅಲ್ಲಿ ಪೂಜೆಯನ್ನು ಸಲ್ಲಿಸಲು ಅವಕಾಶ ಮಾಡಿಕೊಡಬಾರದು ಎಂದು. ಹಾಗಾಗಿ 1858ರಲ್ಲಿಯೇ ಫೈಲ್ ಆದ ಈ ಕೇಸ್ 2019ರವರೆಗೆ ಇತ್ಯರ್ಥ ಆಗುವವರೆಗೂ ಪ್ರಪಂಚದಲ್ಲಿ ನಡೆದ ಅತಿ ದೀರ್ಘಕಾಲ ನಡೆಸಲಾದ ಕೇಸ್ ಎನ್ನುವ ಹೆಸರು ಕೂಡ ಕಂಡಿದೆ. ಅಲ್ಲದೆ 1600 ಇಸ್ವಿಯಲ್ಲಿಯೇ ಹಲವು ಯುರೋಪಿಯನ್ ಪ್ರವಾಸಿಗರ ಪ್ರವಾಸ ಕಥನದಲ್ಲಿ, ಬ್ರಿಟಿಷ್ ಆಡಳಿತದ ಸಮಯದಲ್ಲಿ ಆಡಳಿತದ ಗ್ಯಾಜೆಟ್ ನೋಟಿಫಿಕೇಷನ್ಗಳಲ್ಲಿ, ಕಡತಗಳಲ್ಲಿ, ಡಾಕ್ಯುಮೆಂಟ್ಗಳಲ್ಲಿ ನಮಗೆ ಈ ಅಯೋಧ್ಯೆಯಲ್ಲಿ ಈ ವಿವಾದಿತ ಪ್ರದೇಶದ ಬಗ್ಗೆ, ಅಲ್ಲಿ ಹಿಂದೂಗಳು ಪೂಜೆ ಸಲ್ಲಿಸುತ್ತಾ ಇರುವುದರ ಬಗ್ಗೆ, ಹಿಂದೂಗಳ ಹೋರಾಟದ ಬಗ್ಗೆ ಹಾಗೂ ಆ ಕಟ್ಟಡದ ಕೆಳಗಡೆ ಮೊದಲು ಒಂದು ದೇವಸ್ಥಾನ ಇತ್ತು ಎಂಬುದರ ವಿಷಯದ ಉಲ್ಲೇಖಗಳು ಕಾಣಿಸುತ್ತವೆ. ಈ ಎಲ್ಲ ಮಾಹಿತಿಯನ್ನು, ಈ ಸಮಗ್ರ ಮಾಹಿತಿಗಳನ್ನು, ರೆಫರೆನ್ಸ್ ಪುಸ್ತಕಗಳ ಪಟ್ಟಿಯನ್ನು, ಕೇಸ್ ನಡೆಸುವಾಗ ದೊರೆತ ಸಾಕ್ಷ್ಯಾಧಾರಗಳ ಪಟ್ಟಿಯನ್ನು ಹಾಗೂ ಕೋರ್ಟ್ನಲ್ಲಿ ನಡೆದ 100 ವರ್ಷಗಳ ಕಾಲ ನಡೆದ ವಾದ ವಿವಾದಗಳ ಎಲ್ಲವನ್ನು ಲೇಖಕರು ಒಂದು ಸಂಕ್ಷಿಪ್ತ ಟಿಪ್ಪಣಿಯ ರೀತಿಯಲ್ಲಿ ಕೊಟ್ಟಿದ್ದಾರೆ. ಈ ಎಲ್ಲ ವಿಷಯಗಳನ್ನು ಅಪೆಂಡಿಕ್ಸಲ್ಲಿ ಕೊಟ್ಟಿದ್ದಾರೆ. ಪುಸ್ತಕದಲ್ಲಿ ಒಟ್ಟು 4 ಅಪೆಂಡಿಕ್ಸ್ ಹಾಗೂ ಒಂದು ಬಿಬ್ಲಿಯೋಗ್ರಫಿ ಇದೆ. ಮೊದಲನೇ ಅಪೆಂಡಿಕ್ಸ್ನಲ್ಲಿ ಸ್ವಾತಂತ್ರ್ಯ ನಂತರ
ರಾಮ ಜನ್ಮಭೂಮಿಯ ಹೋರಾಟದ ಬಗ್ಗೆ ವಿಷಯಗಳು ನಮಗೆ ಸಿಗುತ್ತವೆ. 1949ರಲ್ಲಿ ಪುನಶ್ಚೇತನಗೊಂಡಿತ್ತು ಈ ಹೋರಾಟ. ನಂತರ 2019ರಲ್ಲಿ ಕಡೆಯ ತೀರ್ಪು ಬರುವವರೆಗೂ ನಡೆದ ವಿದ್ಯಮಾನಗಳ ಪಟ್ಟಿ ಇಲ್ಲಿ ಸಿಗುತ್ತದೆ. ಅಪೆಂಡಿಕ್ಸ್ 2ರಲ್ಲಿ ಶ್ರೀರಾಮನ ಜನ್ಮದಿಂದ ಹಿಡಿದು ರಾಮನ ದೇವಸ್ಥಾನ, ಅಲ್ಲಿ ನಡೆಸುವ ಪೂಜೆ, ರಾಮ ಜನ್ಮಭೂಮಿ, ಆವಾಗ ನಡೆದ ವಾದ ವಿವಾದಗಳು, ಹಾಗೂ 1983ರಲ್ಲಿ ಶ್ರೀ ದಾವೂದ್ ದಯಾಳ್ ಖನ್ನಾ ಇವರು ಕಾಂಗ್ರೆಸ್ ಲೀಡರ್, ಇವರು ರಾಮ ಜನ್ಮಭೂಮಿಯ ಹೋರಾಟಕ್ಕೆ ಪುನಶ್ಚೇತನ ಮಾಡಿದರು, ಒಂದು ಕರೆ ಕೊಟ್ಟರು ಎಂದು ನಮಗೆ ತಿಳಿದು ಬರ್ತದೆ. ಹಾಗೆ ಮುಂದಿರುವ 2 ಅಪೆಂಡಿಕ್ಸ್ಗಳಲ್ಲಿ ASI ಮಾಡಿದ ಉತ್ಖನನಗಳಲ್ಲಿ ದೊರೆತ ಐಟಮ್ಗಳ ಪಟ್ಟಿ, ವಿಷಯ ಸಂಗ್ರಹಣೆ, ಬೇರೆ ಬೇರೆ ರೆಫರೆನ್ಸ್ ಪುಸ್ತಕಗಳ ಚಿತ್ರಣ, ಫೋಟೋಗಳು, ಸಾಕ್ಷಿ ಮತ್ತು ಪುರಾವೆಗಳ ಚಿತ್ರ, ಹೀಗೆ ಇವೆಲ್ಲವನ್ನು ನಾವು ಕಾಣಬಹುದು. ಇವೆಲ್ಲ ಶ್ರೀರಾಮ ಜನ್ಮಭೂಮಿಯ ಹೋರಾಟದ ಬಗ್ಗೆ ಇರುವ ವಿಷಯಗಳಾದರೆ, ಇದಲ್ಲದೆ ಲೇಖಕರು ಶ್ರೀರಾಮನ ಜನ್ಮದ ಬಗ್ಗೆ, ರಾಮಾಯಣದ ಬಗ್ಗೆ, ಹೇಗೆ ಶ್ರೀರಾಮ ಹಾಗೂ ರಾಮಾಯಣ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಬೇರು ಬಿಟ್ಟಿವೆ, ಹೇಗೆ ಇವೆಲ್ಲ ನಮ್ಮ ಜನಜೀವನದಲ್ಲಿ ಬೆರೆತುಕೊಂಡು ಹೋಗಿವೆ, ಹೇಗೆ ರಾಮಾಯಣದ ಒಂದು ಕಂಪು ಭಾರತದಲ್ಲೇ ಅಲ್ಲದೆ ನೇಪಾಳ, ಶ್ರೀಲಂಕಾ, ಮಯನ್ಮಾರ್, ಥಾಯ್ಲೆಂಡ್, ಕಂಬೋಡಿಯಾ, ಹೀಗೆ ಬೇರೆ ಬೇರೆ ದೇಶಗಳಲ್ಲೂ ಹೇಗೆ ಪಸರಿಸಿದೆ ಎನ್ನುವ ವಿಷಯವನ್ನು ಇಲ್ಲಿ ಮುಂದಿಡುತ್ತಾರೆ. ರಾಮಾಯಣವು ಬರೀ ಒಂದು ಕಾಲ್ಪನಿಕ ಕಥೆಯೇ ಆಗಿದ್ದರೆ, ಈ ಬರಹಗಳಲ್ಲಿ ಇರುವ ರಾಮಾಯಣವನ್ನು ಬಿಟ್ಟು ಹೇಗೆ ಓದು ಬರಹ ಬಾರದ ಬುಡಕಟ್ಟು ಜನಾಂಗಗಳು, ಆದಿವಾಸಿಗಳು, ಹೇಗೆ ಅವರ ಬಾಯಲ್ಲಿಯೂ ರಾಮಾಯಣ, ಇದೇ ರಾಮನ ಚರಿತ್ರೆ ಹೇಗೆ ಉಳಿದುಕೊಂಡಿವೆ, ಹೇಗೆ ನಮ್ಮ ಭಾರತದ ಯಾವ ಊರಿಗೆ ಹೋದರೂ, ಯಾವ ಹಳ್ಳಿಯಲ್ಲಿ ಹೋದರೂ ಒಂದು ಶ್ರೀರಾಮನ ಹಬ್ಬದ ಆಚರಣೆ ನಡೆಯುತ್ತದೆ. ಅದಲ್ಲದೆ ವಾಲ್ಮೀಕಿ ರಾಮಾಯಣದಲ್ಲಿ ವಿವರಿಸಲಾದ ಪ್ರದೇಶಗಳ ದೃಶ್ಯಗಳು ಆ ಸ್ಥಳಕ್ಕೆ ಹೋಗಿ ನೋಡಿಲ್ಲದೇ ಇದ್ದರೆ ಅಷ್ಟು ಚೆನ್ನಾಗಿ ವರ್ಣಿಸಲು ಸಾಧ್ಯವೇ ಇಲ್ಲ. ಹಾಗಾಗಿ ಇದು ರಾಮಾಯಣ ಒಂದು ನಡೆದು ಬಂದ ಒಂದು ಕತೆ. ಇದನ್ನು ವಾಲ್ಮೀಕಿ ಮಹರ್ಷಿ ನಮ್ಮ ಮುಂದೆ ಈ ರೀತಿ ಬರೆದು ಇಟ್ಟಿದ್ದಾರೆ ಎಂದು ಲೇಖಕರು ವಿವರಿಸುತ್ತಾರೆ. ಇದಲ್ಲದೆ ಶ್ರೀ ಕೌಶಿಕ್ ಭಟ್ನಾಗರ್ ಅನ್ನುವರು ವಾಲ್ಮೀಕಿ ರಾಮಾಯಣದಲ್ಲಿ ಯಾವ ರೀತಿ ಪ್ರಸ್ತುತಪಡಿಸಲಾಗಿದ್ದ ನಕ್ಷತ್ರಗಳ, ಗ್ರಹಗಳ ಸ್ಥಾನಮಾನ, ಆ ವಿಷಯಗಳನ್ನು ಕಲೆ ಹಾಕಿ ಇವುಗಳನ್ನೇ ಒಂದು ಕಂಪ್ಯೂಟರಲ್ಲಿ ಸಿಮ್ಯುಲೇಟ್ ಮಾಡಿ ರಾಮನ ಜನನ ಯಾವಾಗ ಆಗಿರಬಹುದು ಎಂದು ಕೂಡ ಹೇಳುತ್ತಾರೆ. ಅವರ ಆ ಸಿಮ್ಯುಲೇಷನ್ ಪ್ರಕಾರ ಇಂದಿನಿಂದ ಸುಮಾರು 7,000 ವರ್ಷದ ಹಿಂದೆ, ಅಂದರೆ 5,000 BCಯಲ್ಲಿ ರಾಮನ ಜನ್ಮವಾಯಿತು ಎಂದು ಹೆಚ್ಚು ಕಮ್ಮಿ ತಿಂಗಳು ಮತ್ತು ದಿನಾಂಕದ ಸಹಿತ ಕೂಡ ಹೇಳುತ್ತಾರೆ. ಹೀಗೆ ಇಷ್ಟೆಲ್ಲ ನಂಬಿಕೆ, ಇಷ್ಟೆಲ್ಲ ಶ್ರದ್ಧೆ ಇರುವ ಶ್ರೀ ರಾಮಚಂದ್ರನ ಬಗ್ಗೆ ರಾಮ ಜನ್ಮಭೂಮಿಯ ವಿವಾದದ ಎಲ್ಲ ವಿಷಯಗಳನ್ನು ಲೇಖಕರು ಸಮಗ್ರವಾಗಿ ಈ ಪುಸ್ತಕದಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಈ ಪುಸ್ತಕದಲ್ಲಿ ಇರುವ ಮಾಹಿತಿ ಬಹಳಷ್ಟು. ಇದರಲ್ಲಿ ಓದಿ ಒಂದೇ ಬಾರಿ ಅರ್ಥ ಮಾಡಿಕೊಳ್ಳೋದು ಅಷ್ಟು ಸುಲಭವನ್ನೇ ಅಲ್ಲ ಅಂತ ಅನಿಸುತ್ತದೆ. ಪ್ರತಿ ಬಾರಿ ಓದಿದಾಗ ಒಂದು ಹೊಸ ವಿಷಯದ ಅರಿವಾಗುತ್ತದೆ. ಅಲ್ಲದೆ ಇದರಲ್ಲಿ ಆಗಲೇ ಹೇಳಿದಂತೆ ರಾಮ ಜನ್ಮಭೂಮಿಯ ಪ್ರತಿಯೊಂದು ವಿಷಯ ಮೊದಲೇ ಹೋರಾಟದಿಂದ ಹಿಡಿದು 2019ರಲ್ಲಿ ಸುಪ್ರೀಂ ಕೋರ್ಟ್ನ ಅಂತಿಮ ತೀರ್ಪಿನಿಂದ ಇತ್ಯರ್ಥ ಆಗುವವರೆಗೂ ಸಮಗ್ರ ಮಾಹಿತಿ ನಮಗೆ ಒಂದೆಡೆ ದೊರೆಯುತ್ತದೆ. ಹಾಗಾಗಿ ಇದರಲ್ಲಿ ಈ ವಿಷಯದ ಬಗ್ಗೆ ಆಸಕ್ತರೆಲ್ಲರೂ ಈ ಪುಸ್ತಕವನ್ನು ಓದಲೇಬೇಕು ಅಂತ ಅಂದುಕೊಳ್ಳುತ್ತೇನೆ. ಇದನ್ನು ನಾನು 2-3 ಬಾರಿ ಓದುತ್ತೇನೆ, ಹಾಗೂ ನೀವು ಓದಿ ಅಂತ ಒಂದು ಸಲಹೆ ಕೊಡುತ್ತೇನೆ. ಧನ್ಯವಾದಗಳು.